ಎಲೆಕ್ಷನ್ ಟೈಮಲ್ಲಿ ಕೊಟ್ಟಿರುವಂತ ಒಂದು ನಿಮಿಷ ಗ್ಯಾರಂಟಿ ಅಲ್ಲ ನೋಡಿ, ಪ್ರಣಾಳಿಕೆಯನ್ನು ತಂದಿದ್ದೀನಿ. ಇದರಲ್ಲಿ ಈ ಒಂದು ಪೇಜ್ ಬಿಟ್ರೆ ಉಳಿದಿರುವ 30 ಪೇಜ್ ಏನಿದೆ ಅಲ್ಲ, ಒಂದೇ ಒಂದು ಅದರಲ್ಲಿ ಆಚರಣೆ ಆಗಿದೆಯಲ್ಲ, ಒಂದೇ ಒಂದು ಮಹಿಳೆಯರ ಬಗ್ಗೆ ಹೇಳಿದ್ರು. ಯಾವುದು ಮಾಡಿಲ್ಲ, ಬರೀ ಕುರ್ಚಿಯ ಕಾದಾಟ ಬಿಟ್ಟು ಈ ಕಾಂಗ್ರೆಸ್ ಸರ್ಕಾರ ಇವತ್ತು 2.5 ವರ್ಷದಲ್ಲಿ ಮೇಡಮ್ ಅವ್ರು ಒಂದೇ ಒಂದು ವಿಷಯ ಕೇಳ್ತಾ ಇದ್ರು. ಅವ್ರೊಂದು 30 ಪೇಜ್ ಪ್ರಣಾಳಿಕೆ ಇಟ್ಕೊಂಡು ಕೇಳ್ತಾ ಇದ್ದಾರೆ. ಲಾಸ್ಟ್ 5 ಗ್ಯಾರಂಟಿಗಳನ್ನ ಬಿಟ್ಟು ಬೇರೆ ಏನು ಅನುಷ್ಠಾನ ಮಾಡಿಲ್ಲ ಅಂತ. ಮೇಡಮ್ ಅವ್ರಿಗೆ ಮಹಿಳೆಯರ ಪರವಾಗಿ ಅವ್ರು ಮಾತಾಡ್ತಾ ಇದ್ರಲ್ಲ, ಮಹಿಳೆಯರಿಗೆ ಸರ್ಕಾರ ಏನ್ ಮಾಡಿದೆ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಮಹಿಳೆಯರಿಗೆ ಒಂದು ದಿನ ಋತುಚಕ್ರವನ್ನ ನಾವು ಐತಿಹಾಸಿಕ ನಿರ್ಧಾರವನ್ನು ಕರ್ನಾಟಕ ಸರ್ಕಾರ ಪ್ರಪ್ರಥಮ ಬಾರಿಗೆ ಇಡೀ ದೇಶದಲ್ಲೇ ಕೈಗೊಂಡಿದೆ. ಅದಕ್ಕೆ ಅವರಿಗೆ ಯಾವುದೇ ರೀತಿಯ ಅಭಿನಂದನೆಗಳಿಲ್ಲ. ಬಿಡಿ, ಅವರು ರೈತರ ಬಗ್ಗೆ ಮಾತಾಡ್ತಾ ಇದ್ರು. ಕಬ್ಬಿಗೆ 1 ಟನ್ಗೆ ಬೆಂಬಲ ಬೆಲೆ 3,300 ರೂಪಾಯಿ ಕೊಟ್ಟಿದ್ದು ಯಾರು ಸರ್ಕಾರ? ಬಿಜೆಪಿ ಸರ್ಕಾರನ? ಕರ್ನಾಟಕ ಸರ್ಕಾರನೇ ಕೊಟ್ಟಿದ್ದು. ಆಯ್ತು, ಅತಿವೃಷ್ಟಿಯಾದಾಗ ಬೆಳೆ ನಾಶ ಆದಾಗ ಏನಂತಾರೆ, ಅತಿ ಹೆಚ್ಚು ಮಳೆ 122 mm ಮಳೆ ಜಾಸ್ತಿ ಆದಾಗ ಇದೇ ಬಿಜೆಪಿ ನಾಯಕರು ಏನ್ ಮಾಡ್ತಾ ಇದ್ರು? ಇಲ್ಲಿ ಬೊಬ್ಬೆ ಹೊಡಿತಾ ಇದ್ರು. ಅದೇ ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿ 10 ಲಕ್ಷ ಹೆಕ್ಟೇರ್ ಸಮೀಕ್ಷೆ ಮಾಡಿ ಅದರಲ್ಲಿ 5,000 ಕೋಟಿಯಷ್ಟು ಅವರಿಗೆ ಪರಿಹಾರ ಕೊಟ್ಟಿದ್ದಾರೆ. ಅವರಿಗೆ ಯಾವ್ದಾದ್ರು ಒಂದು ಸ್ಕೀಮ್ ನ ಕೊಡುವಲ್ಲಿ ಸಿದ್ದರಾಮಯ್ಯ ಸರ್ಕಾರ ಪ್ರಬಲವಾಗಿದೆ.